ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ಪ್ರಿಯರೇ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಜಕರಾಯನ ಗ್ರಂಥ 13ನೇ ಅಧ್ಯಾಯ 9ನೇ ವಚನ. ನಾನು ಬೆಂಕಿಗೆ ಹಾಕಿ ಬೆಳ್ಳಿಯಂತೆ ಶೋಧಿಸುವೆನು, ಬಂಗಾರದ ಹಾಗೆ ಶುದ್ಧಿ ಮಾಡುವೆನು. ಅವರು ನನ್ನ ಹೆಸರೆತ್ತಿ ಪ್ರಾರ್ಥಿಸುವರು, ನಾನು ಆಲಿಸುವೆನು. ಪ್ರಿಯರೇ, ಈ ಒಂದು ಬೆಂಕಿ ಯಾವ ರೀತಿಯಾಗಿ ಬೆಳ್ಳಿಯನ್ನು ಬಂಗಾರವನ್ನು ಪ್ಯೂರಿಫೈ ಮಾಡುತ್ತೆ, ಅದು ಏನು ಮಾಡುತ್ತೆ, ಪರಿಪೂರ್ಣವಾಗಿ ಶುದ್ಧಿ ಮಾಡುತ್ತೆ. ನಾವು ಬೇರೆ ಯಾವುದೇ ವಸ್ತು, ಹುಲ್ಲಾಗಲಿ ಕಟ್ಟಿಗೆ ಆಗಲಿ ಬೇರೆ ಯಾವುದೇ ಹಾಕಿದ್ರೆ ಏನಾಗುತ್ತೆ, ಅದೆಲ್ಲ ಸುಟ್ಟೋಗಿಬಿಡುತ್ತೆ. ಅದೇ ರೀತಿಯಲ್ಲಿ ನಮ್ಮ ನಂಬಿಕೆ ಹೇಗಿರ್ಬೇಕಂದ್ರೆ ಈ ಬೆಳ್ಳಿ ಬಂಗಾರದ ಹಾಗೆ ಇರಬೇಕು ನಮ್ಮ ನಂಬಿಕೆ. ಅದು ಬೆಂಕಿಯಲ್ಲಿ ಹಾಕಿದರೂ ಕೂಡ ಅದು ಇನ್ನೂ ಪರಿಶುದ್ಧ ಹೊಂದಿ ಹೊರಗೆ ಬರುತ್ತೆ ಹೊರತು ಅದು ನಾಶ ಆಗಲ್ಲ. ಅದೇ ರೀತಿಯಲ್ಲಿ ಇವಾಗ ಈ ವಾಕ್ಯದಲ್ಲೇ ನಮ್ಮ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಶ್ರಮೆಗಳನ್ನು, ಮರಣವನ್ನು ಅನುಭವಿಸುವ ಸಮಯದಲ್ಲಿ ನಮ್ಮ ನಂಬಿಕೆ ಹೇಗಿದೆ. ಯೇಸು ಸ್ವಾಮಿ ಆ ಒಂದು ಶ್ರಮೆಯನ್ನು ಆ ಶಿಲುಬೆ ಮೇಲೆ ತಾಳ್ತಾ ಇರುವಾಗ ಆತನು ಸ್ವಲ್ಪವಾದರೂ ನಂಬಿಕೆ ಅನ್ನುವಂಥದ್ದು ಕಳ್ಕೊಳ್ಳಿಲ್ಲ. ಆಮೇಲೆ ಇನ್ನೊಂದು ವಿಷಯ, ನಾವು ಶಿಷ್ಯರನ್ನ ನೋಡ್ಬೇಕಾದ್ರೆ ಯೇಸು ಸ್ವಾಮಿನ ಶಿಲುಬೆಗೆ ಹಾಕ್ತಾರೆ ಅಂತ ಹೇಳಿ ಗೆತ್ಸೆಮನೆಯ ತೋಟದಲ್ಲಿ ಯೇಸು ಸ್ವಾಮಿನ ಹಿಡ್ಕೊಂಡಾಗ ಎಲ್ಲರೂ ಚೆದರಿ ಹೋದರು. ಆದರೆ ಯೇಸು ಸ್ವಾಮಿ ಬಿಟ್ಕೊಡ್ಲಿಲ್ಲ. ಯೇಸು ಸ್ವಾಮಿ ಆ ಒಂದು ನರಕದಲ್ಲಿರುವಂಥ ಆತ್ಮಗಳಿಗೂ ಕೂಡ ಆತನು ಸಮಾಧಿ ಒಳಗಡೆಯಿಂದ ಹೋಗಿ ದೇವರ ವಾಕ್ಯವನ್ನು ಸಾರಿ ಆತನು ಮೃತ್ಯುಂಜಯನಾಗಿ 3ನೇ ದಿನ ಜಯವೀರನಾಗಿ ಯೇಸು ಸ್ವಾಮಿ ಬಂದಿದ್ದಾರೆ. ಯಾಕೆ ಅಂದರೆ ಮತ್ತೆ ತಿರುಗಿ ನಮ್ಮ ನಂಬಿಕೆಯನ್ನು ದೃಢಪಡಿಸುವುದಕ್ಕೋಸ್ಕರ. ಶಿಷ್ಯರು ಓಡಿ ಹೋದಂಥ ಶಿಷ್ಯರನ್ನು ಮತ್ತೆ ಯೇಸು ಸ್ವಾಮಿ ಹೋಗಿ ಅವರನ್ನು ಬಲಪಡಿಸಿ ಪವಿತ್ರಾತ್ಮನ ಅಭಿಷೇಕದಲ್ಲಿ ಅವರನ್ನು ತುಂಬಿಸಿ ಅವರಿಗೆ ನೀವು ಇಡೀ ಪ್ರಪಂಚಕ್ಕೆ ನೀವು ಹೋಗಿ ಲೋಕಕ್ಕೆ ನನಗೆ ಸಾಕ್ಷಿಯಾಗಿರ್ರಿ ಎಂಬುದಾಗಿ ಅವ್ರನ್ನ ಕಳಿಸಿದರು. ಇದೇ ಶಿಷ್ಯರು ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕುವಾಗ ಭಯಪಟ್ಟಂಥ ಶಿಷ್ಯರು ಆ ಒಂದು ಧೈರ್ಯದಿಂದ ಅವರು ಕೂಡ ಹತಸಾಕ್ಷಿಗಳಾಗಿರುವುದನ್ನು ನಾವು ನೋಡ್ತೇವೆ. ಈಗಿನ ಕಾಲದಲ್ಲಿ ಕೂಡ ಈ ನಂಬಿಕೆಗೆ ಒಂದು ಪರೀಕ್ಷೆ ಬರುವಾಗ ಪ್ರಿಯರೇ, ನಾವು ಬಿಟ್ಟುಕೊಡೋದು ಬೇಡ. ಅನೇಕ ಸ್ಥಳಗಳಲ್ಲಿ ಅನೇಕ ಸಭೆಕರಿಗೆ ಹಿಂಸೆ ಪ್ರಾರಂಭ ಆಗಿದೆ. ಯೇಸು ಕ್ರಿಸ್ತನನ್ನು ನಂಬುವಂಥವರನ್ನು, ಯೇಸು ಕ್ರಿಸ್ತನ ವಾಕ್ಯವನ್ನು ಓದುವಂಥವರಿಗೆ ಒಂದು ದೊಡ್ಡ ಶಿಕ್ಷೆ ಕಾದಿದೆ. ಅದು ಯೇಸು ಸ್ವಾಮಿ ಹೇಳಿದ ಮಾತಾಗಿದೆ, ಈ ಲೋಕವು ನನ್ನನ್ನು ದ್ವೇಷಿಸಿದೆ, ನಿಮ್ಮನ್ನು ದ್ವೇಷಿಸ್ತದೆ ಎಂಬುದಾಗಿ. ಹಾಗಾದರೆ ಪ್ರಿಯರೇ, ನಾವು ಯೇಸು ಸ್ವಾಮಿನ ಪ್ರೀತಿಸುವವರು, ನಾವು ಬೆಂಕಿಯಲ್ಲಿ ಚೊಕ್ಕ ಬಂಗಾರದಂತೆ ಆ ಪರೀಕ್ಷೆ ಮಾಡಿದರೂ ಕೂಡ ನಾವು ಹೊರಬರುವಂತೆ ಶದ್ರಾಕ್, ಮೇಷಕ್, ಅಬೇದ್ನೆಗೋ ಹಾಗೆ ನಾವು ಪರಿಪೂರ್ಣವಾದ ನಂಬಿಕೆ ಯೇಸು ಕ್ರಿಸ್ತನಲ್ಲಿ ಇಡೋಣ. ಜಯಶಾಲಿಗಳಾಗಿ ನಾವು ಬಾಳೋಣ. ಅದಕ್ಕೋಸ್ಕರ ಈ ರೀತಿಯಾದ ನಂಬಿಕೆ ಇದ್ದರೆ ಏನಾಗುತ್ತೆ ಗೊತ್ತಾ, ಅವರು ನನ್ನ ಹೆಸರೆತ್ತಿ ಪ್ರಾರ್ಥಿಸುವರು, ನಾನು ಆಲಿಸುವೆನು ಎಂಬುದಾಗಿ. ಪ್ರಿಯರೇ, ನಾವು ಬದುಕಿರುವಾಗೇ ಯೇಸು ಸ್ವಾಮಿ ನಮ್ಮ ಪ್ರಾರ್ಥನೆ ಕೇಳೋದಲ್ಲ. ಏಬೇಲನ ರಕ್ತ ಕೂಗ್ತಾ ಇತ್ತಂತೆ. ದೇವರು ಏಬೇಲನ ರಕ್ತದ ಒಂದು ಧ್ವನಿಯನ್ನು ಕೇಳಿ ಅವನ ಧ್ವನಿಯನ್ನು ನನಗೆ ಕೂಗ್ತಾ ಇದೆ ಎಂಬುದಾಗಿ ಹೇಳ್ತದೆ. ಪ್ರಿಯರೇ, ನಮ್ಮ ಪ್ರಾರ್ಥನೆ ದೇವರು ಕೇಳುವಾತನಾಗಿದ್ದಾನೆ. ನಾವು ದೃಢವಾಗಿರೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕ ತಂದೆ, ನಮ್ಮ ನಂಬಿಕೆಯ ಸ್ವಾಮಿ ಒಂದು ಬೆಂಕಿಯಲ್ಲಿ ಶೋಧಿಸುವುದಾದರೂ ಕೂಡ ಅದು ಬಂಗಾರ ಬೆಳ್ಳಿಯಂತೆ ಅದು ನಿಷ್ಕಪಟವಾಗಿ ಪರಿಶುದ್ಧವಾಗಿ ಅದು ಹೊರಬರಲಿಕ್ಕಾಗುವಂತೆ ನಮ್ಮನ್ನು ಸಿದ್ಧಪಡಿಸುತ್ತೇವ. ಇನ್ನು ಮುಂದೆ ಬರುವಂಥ ಅನೇಕ ಕಠಿಣವಾಗಿರುವಂಥ ದಿನಗಳಲ್ಲಿ ನಾವು ಹತಸಾಕ್ಷಿಗಳಾದರೂ ಕೂಡ ನಾವು ಧೈರ್ಯವಾಗಿ ಇದನ್ನು ಎದುರಿಸುವಂತೆ ನನ್ನ ಸಹೋದರ ಸಹೋದರಿಯರನ್ನು ನೀನು ಬಲಪಡಿಸು, ಸೇವಕರನ್ನು ಬಲಪಡಿಸು, ಸಭಿಕರನ್ನು ಬಲಪಡಿಸು ಸ್ವಾಮಿ. ಅಪವಾದಿ ಸೈತಾನ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ನಾವು ನುಂಗುವುದಕ್ಕೆ ಬರುವಾಗ ನಾವು ಧೈರ್ಯದಿಂದ ಎದುರಿಸುವಂತೆ ನೀನು ನಮ್ಮನ್ನು ಬಲಪಡಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.